ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡೆದುಕೊಳ್ತಾ ಇದೆ. ಕೀರ್ತಿ ಸಾವಿನ ರಹಸ್ಯ ಬಯಲು ಮಾಡಲು ಲಕ್ಷ್ಮಿ ಕಾವೇರಿಯನ್ನ ಎದುರು ಹಾಕಿಕೊಂಡಿದ್ದಾಳೆ. ಕ್ಷಣ ಕ್ಷಣಕ್ಕೂ ಸೀರಿಯಲ್ ಕುತೂಹಲ ಮೂಡಿಸಿದೆ. ಲಕ್ಷ್ಮಿ ಆಕ್ಟಿಂಗ್ಗೆ ವೀಕ್ಷಕರು ಬಾಯಿ ಮೇಲೆ ಬೆರಳು ಇಟ್ಕೊಂಡು ನೋಡುವಂತೆ ಮಾಡಿದೆ. ಇದೀಗ ಲಕ್ಷ್ಮಿ ಡ್ರಾಮಾ ಮನೆಯವರ ಮುಂದೆ ಬಯಲಾಗಿ ಬಿಡ್ತಾ? ಸೊಸೆ ಡ್ರಾಮಾ ಕಾವೇರಿ ಮುಂದೆ ಬಯಲಾದ್ರೆ ಆಕೆ ಏನು ಮಾಡ್ತಾಳೆ? ಲಕ್ಷ್ಮಿ ಕತೆ ಮುಗಿಸೇ ಬಿಡ್ತಾಳ ಅನ್ನೋ ಕುತೂಹಲ ಮೂಡಿದೆ. ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದಿನದಿಂದ ದಿನಕ್ಕೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ರೋಚಕ ತಿರುವು ಪಡ್ಕೊಳ್ತಿದೆ. ವೀಕ್ಷಕರು ಕೂಡ ಸೀರಿಯಲ್ ಕತೆ ಮುಂದೇನಾಗುತ್ತೆ ಅಂತ ಕುತೂಹಲದಿಂದ ನೋಡ್ತಾ ಇದ್ದಾರೆ. ಇದೀಗ ಕೀರ್ತಿ ಸಾವಿನ ಹಿಂದೆ ಅತ್ತೆ ಕಾವೇರಿಯ ಕೈವಾಡ ಇದೆ ಅಂತ ಲಕ್ಷ್ಮಿಗೆ ಅನುಮಾನ ಮೂಡಿದೆ. ಹೀಗಾಗಿ ಹೇಗಾದ್ರೂ ಮಾಡಿ ಸತ್ಯ ಕಂಡು ಹಿಡಿಬೇಕು, ಕೀರ್ತಿ ಸಾವಿನ ರಹಸ್ಯ ರಿವೀಲ್ ಮಾಡಬೇಕು ಅಂತ ಹೊರಟಿದ್ದಾಳೆ. ಹೀಗಾಗಿ ಆಕೆ ತನ್ನ ಮೈ ಮೇಲೆ ಕೀರ್ತಿಯ ಆತ್ಮ ಬಂದಿರೋ ಹಾಗೆ ಡ್ರಾಮಾ ಮಾಡ್ತಿದ್ದಾಳೆ. ಲಕ್ಷ್ಮಿಯ ವರ್ತನೆ ನೋಡಿ ಮನೆಯವರೆಲ್ಲ ನಿಜವಾಗ್ಲೂ ಲಕ್ಷ್ಮಿಯ ಮೈ ಮೇಲೆ ಕೀರ್ತಿಯ ಆತ್ಮ ಸೇರಿಕೊಂಡಿದೆ ಅಂತ ಅನ್ಕೊಂಡಿದ್ದಾರೆ. ಹೇಗಾದ್ರೂ ಮಾಡಿ ಕಾವೇರಿ ಬಾಯಿಂದ ಸತ್ಯ ಆಚೆ ಬರುವಂತೆ ಮಾಡಬೇಕು. ತಾನು ಮಾಡಿದ ತಪ್ಪಿನ ಬಗ್ಗೆ ಕಾವೇರಿಗೆ ಅರಿವಾಗಿ ಎಲ್ಲರ ಮುಂದೆ ಕ್ಷಮೆ ಕೇಳುವಂತೆ ಲಕ್ಷ್ಮಿ ಮಾಡ್ತಿದ್ದಾಳೆ. ಇದೇ ಸಿಟ್ಟಿನಲ್ಲಿ ಲಕ್ಷ್ಮಿ ಎಲ್ಲರ ಮುಂದೆ ಕಾವೇರಿಗೆ ನಾನು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ, ನನಗೆ ಸತ್ಯ ಬೇಕೇ ಬೇಕು ಅಂತ ಜೋರು ಮಾಡಿದ್ದಾಳೆ. ಇದೇ ಹೊತ್ತಲ್ಲಿ ಸೀರಿಯಲ್ ಡೈರೆಕ್ಟರ್ ಟ್ವಿಸ್ಟ್ ಕೊಟ್ಟಿದ್ದಾರೆ. ಹೌದು, ಲಕ್ಷ್ಮಿ ಕಾವೇರಿಗೆ ಜೋರು ಮಾಡುವಾಗ ಸೀರಿಯಲ್ಗೆ ಎಂಟ್ರಿ ಕೊಟ್ಟಿದ್ದ ಲೇಡಿ ವೈಷ್ಣವ್ನ ತಳ್ಳಿದ್ದಾಳೆ. ಬೀಳುತ್ತಿದ್ದ ವೈಷ್ಣವ್ನ ನೋಡಿ ಆಕೆ ಲಕ್ಷ್ಮಿಯಾಗಿ ಬದಲಾಗಿದ್ದಾಳೆ. ಆಗ ಲೇಡಿ ನಿಮ್ಗೆ ಏನೂ ಆಗಿಲ್ಲ ತಾನೆ ಅಂತ ಹೇಳಿದ್ದಾಳೆ. ಲಕ್ಷ್ಮಿ ಏನಿದು ಡ್ರಾಮಾ ಅಂತ ಎಲ್ಲರ ಮುಂದೆ ಕೇಳಿದ್ದಾಳೆ. ಆಗ ಲಕ್ಷ್ಮಿ ಶಾಕ್ ಆಗಿದ್ದಾಳೆ. ಲಕ್ಷ್ಮಿ ಏಕಾಏಕಿ ತನ್ನ ಸಹಜ ರೂಪಕ್ಕೆ ಬಂದಿರೋದು ನೋಡಿ ಮನೆ ಮಂದಿ ಕೂಡ ಶಾಕ್ ಆಗಿದ್ದಾರೆ. ಇನ್ನೊಂದ್ ಕಡೆ ಬೆಟ್ಟದಲ್ಲಿದ್ದ ಮಾದೇವನ ಕೈಗೆ ಸಾಕ್ಷಿಯೊಂದು ಸಿಕ್ಕಿದೆ. ಕೀರ್ತಿ ಕಾವೇರಿ ಬಣ್ಣ ಬಯಲು ಮಾಡಬೇಕು ಅಂತ ಬೆಟ್ಟದಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ಲು. ಅದು ಈಗ ಮಾದೇವನಿಗೆ ಸಿಕ್ಕಿದೆ. ಅದನ್ನ ಹಿಡ್ಕೊಂಡು ಬಂದಿದ್ದಾನೆ. ಈ ವೇಳೆ ಆತನಿಗೆ ಮಂಗಳಮುಖಿಯರು ಸಹಾಯ ಮಾಡಿದ್ದಾರೆ. ಇದೀಗ ಮಾದೇವ ಬಳಿ ಇರೋ ಕ್ಯಾಮ್ರಾ ಲಕ್ಷ್ಮಿ ಕೈಗೆ ಸಿಗುತ್ತಾ? ಕಾವೇರಿ ಸತ್ಯ ಮನೆಯವರ ಮುಂದೆ ಬಯಲಾಗುತ್ತಾ? ಲಕ್ಷ್ಮಿ ಡ್ರಾಮಾ ಮನೆಯವರಿಗೆ ಗೊತ್ತಾದ್ಮೇಲೆ ಮುಂದೇನಾಗುತ್ತೆ? ಮುಂದಿನ ದಿನಗಳಲ್ಲಿ ಈ ಸೀರಿಯಲ್ ಯಾವ ರೀತಿಯಲ್ಲಿ ತಿರುವು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡ್ಬೇಕಿದೆ. ನಮಸ್ಕಾರ.